ಕೆಜಿಎಫ್ ಚಿನ್ನದ ಗಣಿ ಅಂತ ಹೇಳ್ತಾ ಇದ್ವಿ. ಈಗ ಕೆಜಿಎಫ್ ಪಕ್ಕದಲ್ಲೇ ಮತ್ತೊಂದು ಬಂಗಾರದ ಬೆಟ್ಟ ಪತ್ತೆಯಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಅರೆ, ಮತ್ತೆ ಬಂಗಾರದ ಬೆಟ್ಟ ಪತ್ತೆಯಾಗ್ತಾ ಇದೆಯಾ ನಮ್ಮ ರಾಜ್ಯದಲ್ಲಿ, ಅದು ಕೂಡ ಕೆಜಿಎಫ್ ಪಕ್ಕದಲ್ಲೇ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹೌದು ಅಂತ ಇದೆ ಮೂಲಗಳು. ಕೆಜಿಎಫ್ ಪಕ್ಕದಲ್ಲೇ ಮತ್ತೊಂದು ಬಂಗಾರದ ಬೆಟ್ಟ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್. ಕೆಜಿಎಫ್ ಪಕ್ಕದಲ್ಲೇ ಮತ್ತೊಂದು ಚಿನ್ನದ ಗಣಿಯನ್ನ ಪತ್ತೆ ಹಚ್ಚಲಾಗಿದೆಯಂತೆ. ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಬಂಗಾರದ ಸಾಮ್ರಾಜ್ಯ ಇರೋದು ಗೊತ್ತಾಗ್ತಾ ಇದೆ. ಆಂಧ್ರದಲ್ಲಿ ಟನ್ ಗಟ್ಟಲೆ ಬಂಗಾರದ ನಿಕ್ಷೇಪ ಪತ್ತೆಯಾಗಿದೆಯಂತೆ. ಆಂಧ್ರ ಪ್ರದೇಶದ ಕದಿರಿ ಭಾಗದಲ್ಲಿ ಚಿನ್ನದ ಮಳೆ ಸುರಿತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಆಂಧ್ರದ ಸತ್ಯಸಾಯಿ ಜಿಲ್ಲೆಯಲ್ಲಿ ಭರ್ಜರಿ ಬಂಗಾರದ ಬೇಟೆ ಅನ್ನೋದ್ರ ಡೀಟೇಲ್ಸ್. ಬರೀ ಮಣ್ಣು ಅಂದುಕೊಂಡಿದ್ದ ಜಾಗದಲ್ಲೇ ಟನ್ ಗಟ್ಟಲೆ ಚಿನ್ನ ಸಿಗ್ತಾ ಇದೆ. ಕದಿರಿಯ 3 ಕಡೆ 16 ಟನ್ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆಯಂತೆ. ಇತ್ತೀಚೆಗೆ ನಮ್ಮ ರಾಜ್ಯದ ಗದಗ್ ಭಾಗದಲ್ಲಿರುವಂತಹ ಲಕ್ಕುಂಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಕಾರಣ ಅಲ್ಲೂ ಕೂಡ ಅಪಾರ ಪ್ರಮಾಣದ ಚಿನ್ನ ಪತ್ತೆಯಾಯಿತು ಅಂತ. ಬಟ್ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್, ಇದು ಅತಿ ದೊಡ್ಡ ಬಂಗಾರದ ನಿಕ್ಷೇಪಗಳು ಇಲ್ಲಿ ಪತ್ತೆ ಆಗ್ತಾ ಇದೆ ಅಂತ. ಹಂಗಾಗಿ ಇಲ್ಲೇನಾದ್ರೂ ಶೋಧ ಕಾರ್ಯಾಚರಣೆ, ಉತ್ಖನನ ಕಾರ್ಯ ಏನಾದ್ರೂ ಆಗುತ್ತಾ ಮುಂದಿನ ಹಂತಗಳಲ್ಲಿ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ಆಂಧ್ರ ಪ್ರದೇಶದ ಭಾಗದಲ್ಲಿ ಈ ಬಂಗಾರದ ನಿಕ್ಷೇಪ ಇರೋದನ್ನ ಸದ್ಯ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಜಸ್ಟ್ ಮಣ್ಣು ಅಂತ ಹೋಗಿದ್ರಂತೆ, ಅಲ್ಲ ಇದು ಮಣ್ಣಲ್ಲ, ಬದಲಾಗಿ ಚಿನ್ನದ ಗಣಿ ಅನ್ನುವಂತಹ ವಿಚಾರವನ್ನ ಅಧಿಕಾರಿಗಳು ಹೇಳ್ತಿದ್ದಾರೆ.